ಈ ಒಂದು ಸುದ್ದಿಗೋಷ್ಠಿಯನ್ನು ನಡೆಸೋಕ್ಕೆ ತುಂಬ ನೋವಿನ ಸಂಗತಿ. ಕಾರಣ ಏನು ಅಂದರೆ, ಏಪ್ರಿಲ್ 22 ನಮಗೊಂಥರ ಕರಾಳ ದಿನ. ಜಮ್ಮು ಕಾಶ್ಮೀರ್ ನಗರದಲ್ಲಿ ಏನು ಪ್ರವಾಸಿಗರ ಕಗ್ಗೊಲೆ ನಡೆದಿದೆಯೋ ಈ ಪಾಕಿಸ್ತಾನ ಉಗ್ರರಿಂದ, ಇದು ತೀವ್ರ ಖಂಡನೀಯ. ಏನು ಧರ್ಮದ ಹೆಸರು ಹೇಳಿ ಹೇಳಿ ಕೊಂದಿದ್ದಾರೆ ಅಂದರೆ, ಅವರೆಷ್ಟು ನರರೂಪ ರಾಕ್ಷಸರು ಇನ್ನೊಬ್ರು ಇರ್ತಾರಾ ಅನ್ನೋದನ್ನ ಎಲ್ಲ ಭಾರತೀಯರ ಮನಸ್ಸಲ್ಲೂ ಬಂದ್ಬಿಟ್ಟಿದೆ. ಈಗ ನೀವು ಮುಸ್ಲಿಮ, ನಿಮಗೆ ಅದೇನೋ ಕುರಾನಲ್ಲಿರೋದು ಓದೋಕ್ಕೆ ಬರುತ್ತಾ? ಇದೆಲ್ಲ ಕೇಳಿ ಕೇಳಿ ಸಾಯಿಸುವಂಥ ಉದ್ದೇಶ ಏನು? ಇಲ್ಲಿ ಭಾರತ ದೇಶದಲ್ಲಿ ಹಿಂದೂ ಮುಸ್ಲಿಮು ಬಾಯ್ ಆಗಿ ಜೀವನ ನಡೆಸ್ತಾ ಇದ್ದೀವಿ. ತುಂಬ ಸಂತೋಷದಿಂದ ಅಣ್ಣ ತಮ್ಮದ್ರ ಥರ ಹೋಗ್ತಾ ಇರುವಂಥ ಒಂದು ಪವಿತ್ರವಾದ ಸ್ಥಳ ನಮ್ಮ ಭಾರತ ದೇಶ. ಈ ಭಾರತ ದೇಶದಲ್ಲಿ ಕೋಮುಗಲಭೆ ಇಡಬೇಕು ಅನ್ನೋ ಉದ್ದೇಶ ಪಾಕಿಸ್ತಾನ ನಾಯಿಗಳಿಗಿದೆ ಅಂತ ಈ ಸಂದರ್ಭದಲ್ಲಿ ಅರ್ಥ ಆಗತ್ತೆ. ಅಲ್ಲ, ಅವ್ರಿಗೇನು ಮಾನವೀಯತೆನೇ ಇಲ್ವಾ? ಅಲ್ಲಿರುವಂಥ ಒಂದು ಮುಸ್ಲಿಂ ಅಲ್ಲಿ ಲೋಕಲ್ ಇರುವಂಥ ಒಂದು ಮುಸ್ಲಿಂ ವ್ಯಕ್ತಿ ಹೋಗಿ ಅಡ್ಡಪಡಿಸಿ ಅದನ್ನ ಗನ್ ಕಿತ್ಕೊಳಕ್ಕೆ ಹೋದ್ರೆ, ಮುಸ್ಲಿಂ ಅನ್ನೋ ಮನೋಭಾವನಾದ್ರೂ ಇದೆಯಾ? ಅವನು ಭಾರತೀಯ ಮುಸ್ಲಿಂ ಅಂದ್ಬಿಟ್ಟು ಅವನನ್ನು ಕೊಂದಿದ್ದಾರೆ. ಇಲ್ಲಿ ಕರ್ನಾಟಕದವ್ರನ್ನ 3 ಜನನ ಕೊಂದಿದ್ದಾರೆ, ವಿದೇಶಿಗಳನ್ನ ಕೊಂದಿದ್ದಾರೆ. ಇವ್ರಿಗೇನು ಮಾನವೀಯತೆ ಇಲ್ವಾ? ಇವ್ರು ಮನುಷ್ಯರಲ್ವಾ? ಮನುಷ್ಯ ಜನ್ಮ ಎತ್ತಿಲ್ವಾ ಇವರು ಅಂತ? ಆದ್ರಿಂದ ಈ ವಿಷಯದಲ್ಲಿ ನಾವೆಲ್ಲರೂ ತಿಳ್ಕೊಬೇಕಾಗಿರೋದೇನು ಅಂದರೆ, ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಎಲ್ಲ ಮರೆತು ನಾವು ಭಾರತೀಯರು ಅನ್ನೋದು ಒಂದೇ ಒಂದು ಮನಸ್ಸಲ್ಲಿ ಇಟ್ಕೊಂಡು ನಾವು ಹೋರಾಟ ನಡೆಸಿ ಪಾಕಿಸ್ತಾನಕ್ಕೆ ತಕ್ಕ ಪಾಠ ಕಲಿಸ್ಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ನಾವೆಲ್ಲ ಹೋಗ್ಬೇಕು. ಅಲ್ಲ, ಏನು ಒಂದು ಮಕ್ಕಳು, ಒಂದು ಹೆಂಗಸಿದೆ, ಒಂದು ಹೆಂಗಸು ಕರ್ಕೊಂಬಂದಿದ್ದಾನೆ, ಬಿಟ್ಟೋದ್ರೆ ಹೆಂಗಾಗತ್ತೆ, ಏನಾಗತ್ತೆ ಅಂತ ಪರಿಜ್ಞಾನ ಇಲ್ದಿರ ಹೆಂಡತಿ ಮುಂದೆನೇ ಗಂಡನ ಸಾಯಿಸ್ಬಿಟ್ಟು, ನನ್ನ ಗಂಡನ ಹೆಂಗೋ ಸಾಯಿಸಿದೆ, ನನ್ನ ಮಗುನ ಹೆಂಗೋ ಸಾಯಿಸಿದೆ, ನನ್ನನ್ನು ಸಾಯಿಸು ಅಂದರೆ ನಿನ್ನನ್ನು ಸಾಯಿಸಿಬಿಟ್ರೆ ಮೋದಿಗೆ ಯಾರು ಹೇಳೋರು ಅಂತ ಹೇಳ್ಬಿಟ್ಟು ಸುಡ್ತಾ ಇದ್ದಾರೆ. ಅಂದರೆ ಎಷ್ಟು ಮಟ್ಟಕ್ಕೆ ಅವ್ರು ಬೆಳೆದಿದ್ದಾರೆ ಅದನ್ನು ಹೇಳೋಕ್ಕೆ ಆಗಲ್ಲ. ಆದ್ದರಿಂದ ಬಂಧುಗಳೇ, ನಾವೆಲ್ಲ ಭಾರತೀಯರು, ನಾವೆಲ್ಲ ಒಂದಾಗಿ ಹೋದರೆ ಮಾತ್ರನೇ ಈ ಒಂದು ಪಾಕಿಸ್ತಾನ ನಾಯಿಗಳಿಗೆ ಬುದ್ಧಿ ಹೇಳೋಕ್ಕಾಗತ್ತೆ. ಈಗ ನಮ್ಮ ಯೋಧರು ಸ್ಟಾರ್ಟ್ ಆಗ್ಬಿಟ್ಟಿದ್ದಾರೆ. ಅವ್ರನ್ನೇನು ಮಾಡಬೇಕು, ಅವ್ರನ್ನ ಭೂಮಟ್ಟ ಮಾಡೋಕ್ಕೆ ಅವ್ರಿಗೆ ಸಿದ್ಧವಾಗಿದ್ದಾರೆ. ಈ ಒಂದು ವಿಷಯದಲ್ಲಿ ನಾವೆಲ್ಲರೂ ಒಂದಾಗಿ, ಅವ್ರು ಯಾರೋ ಮಾಡಿರೋ ಪಾಕಿಸ್ತಾನ ನಾಯಿಗಳು ಮಾಡಿರೋ ಒಂದೇ ಒಂದು ಕೃತ್ಯ ಇಟ್ಕೊಂಡು ಇಲ್ಲಿರೋ ಮುಸಲ್ಮಾನ್ ಬಾಂಧವ್ರನ್ನ ನಾವು ದೂರ ಮಾಡ್ಕೊಳೋದು ಬೇಕಾಗಿಲ್ಲ. ನಾವೆಲ್ಲ ಒಗ್ಗಟ್ಟಾಗಿದ್ದು, ಮುಸಲ್ಮಾನರು ಹಿಂದೂಗಳೆಲ್ಲ ಒಗ್ಗಟ್ಟಾಗಿದ್ದು ಆ ಪಾಕಿಸ್ತಾನ ನಾಯಿಗಳಿಗೆ ಬುದ್ಧಿ ಕಲಿಸ್ಬೇಕು ಅಂತ ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಷ್ಟಪಡ್ತೀನಿ.